ಜಪಾನ್ನಲ್ಲಿ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಆ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಜಪಾನ್ನಲ್ಲಿ ಸಂಭವಿಸಿರುವಂತಹ ಬೆಂಕಿ ಅವಘಡ. ಜಪಾನಿನ ಟೋಕಿಯೋ ಏರ್ಪೋರ್ಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಏರ್ಪೋರ್ಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಜಪಾನ್ನ ಟೋಕಿಯೋ 300 ಜನ ಬೋರ್ಡ್ನಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ. ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿತಾ ಇದೆ. ಏರ್ಪೋರ್ಟ್ನಲ್ಲಿ ಅಗ್ನಿ ಅವಘಡಕ್ಕೆ ಸಾಕ್ಷಿ ಆಗ್ತಾ ಇದೆ ಟೋಕಿಯೋ ಏರ್ಪೋರ್ಟ್. ಅಗ್ನಿಯ ದುರಂತದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದಲ್ಲಿ. ಟೋಕಿಯೋ ಏರ್ಪೋರ್ಟ್ನಲ್ಲಿ 300 ಜನ ಬೋರ್ಡ್ನಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿದೆ. ಜಪಾನ್ನ ಏರ್ಪೋರ್ಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಅದರ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಹೊತ್ತಿ ಉರಿತಾ ಇದೆ. ಏರ್ಪೋರ್ಟ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿ ಪ್ಲೇನ್ ಹೊತ್ತಿ ಉರಿತಾ ಇದೆ. ನೇರ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ ನೀವು. 300 ಜನ ಬೋರ್ಡ್ನಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿದೆ. ಟೋಕಿಯೋ ಏರ್ಪೋರ್ಟ್ನಲ್ಲಿ ಸಂಭವಿಸಿರುವಂತ ಟೋಕಿಯೋ ಹನೆಡಾ ಏರ್ಪೋರ್ಟ್ನಲ್ಲಿ ಸಂಭವಿಸಿರುವಂತ ಭೀಕರ ಬೆಂಕಿ ದುರಂತ ಇದು. ಬೆಂಕಿಯ ಕೆನ್ನಾಲಿಗೆಗೆ ಹೊತ್ತಿ ಉರಿತಾ ಇದೆ. ಆ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಟೋಕಿಯೋ ಏರ್ಪೋರ್ಟ್ ಜಪಾನ್, ಇಲ್ಲಿ ಸಂಭವಿಸಿರುವಂತ ಬೆಂಕಿಯ ಅವಘಡ. 300 ಜನ ಇದ್ರು ಅನ್ನೋದ್ರ ಬಗ್ಗೆ ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿದೆ. ಟೋಕಿಯೋ ಹನೆಡಾ ಏರ್ಪೋರ್ಟ್ನಲ್ಲಿ ಸಂಭವಿಸಿರುವಂತ ಭೀಕರ ಬೆಂಕಿಯ ದುರಂತ. ಬೆಂಕಿಯ ಕೆನ್ನಾಲಿಗೆಗೆ ವಿಮಾನ ಹೊತ್ತಿ ಉರಿತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ಟೋಕಿಯೋ ಏರ್ಪೋರ್ಟ್ ಹನೆಡಾ ಜಪಾನ್ನಲ್ಲಿ ಸಂಭವಿಸಿರೋ ದುರಂತ. ನಿನ್ನೆ ಅಷ್ಟೇ ಜಪಾನ್ನಲ್ಲಿ ಭೂಕಂಪನ ಸಂಭವಿಸಿ ಅಲ್ಲಿ ಒಂದು ರೀತಿಯಲ್ಲಿ ಪ್ರಕ್ಷುಬ್ಧವಾದಂಥ ವಾತಾವರಣ ಸೃಷ್ಟಿಯಾಗಿತ್ತು, ಹಾನಿಯಾಗಿತ್ತು. ಸಾರ್ವಜನಿಕ ಆಸ್ತಿಪಾಸ್ತಿ ಅಲ್ಲ. ಅದ್ರ ಜೊತೆಗೆ ಇವತ್ತು ಮತ್ತೊಂದು ಬೆಚ್ಚಿ ಬೀಳಿಸುವಂತ ಘಟನೆ ಜಪಾನ್ನಲ್ಲಿ ಟೋಕಿಯೋ ಹನೆಡಾ ಏರ್ಪೋರ್ಟ್ಗೆ ಇಲ್ಲಿ ವಿಮಾನಕ್ಕೆ ಬೆಂಕಿ ತಗುಲಿ ಹೊತ್ತಿ ಉರಿತಾ ಇದೆ. ಆ ಹೊಗೆಯ ಜ್ವಾಲೆ ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಬೆಂಕಿಯ ಕೆನ್ನಾಲಿಗೆ ಧಗ ಧಗ ಅಂತೇಳಿ ವಿಮಾನ ಹೊತ್ತಿ ಉರಿತಾ ಇದೆ. ವಿಮಾನ ಲ್ಯಾಂಡ್ ಆಗುವಾಗ ಬೆಂಕಿ ಅವಘಡ ಸಂಭವಿಸಿದೆ. ಏನಾಯ್ತು ಆಕ್ಚುಲಿ, ಟೆಕ್ನಿಕಲಿ ಏನಾದರೂ ಆಗಿದೆಯಾ ಅಥವಾ ಬೇರೆನಾದ್ರೂ ಕಾರಣದಿಂದ ಬೆಂಕಿ ಅವಘಡ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಜಪಾನಿನ ಟೋಕಿಯೋ ಏರ್ಪೋರ್ಟ್ನಲ್ಲಿ ಆಗಿರುವಂತ ದುರಂತ ಇದು. ಟೋಕಿಯೋ ಹನೆಡಾ ಏರ್ಪೋರ್ಟ್ನಲ್ಲಿ ಆಗಿರುವಂತ ದುರಂತ. ಎಸ್ ನೀವು ನೋಡ್ತಾ ಇದ್ದೀರಿ. ಸುಟ್ಟು ಕರಕಲಾಗಿರುವಂತ ವಿಮಾನದ ದೃಶ್ಯ ನೋಡ್ತಾ ಇದ್ದೀರಿ. ಸುಟ್ಟು ಕರಕಲಾಗಿದೆ ಈ ವಿಮಾನ. ಟೋಕಿಯೋ ಏರ್ಪೋರ್ಟ್ನಲ್ಲಿ ಸಂಭವಿಸಿರುವಂತ ಭೀಕರ ಬೆಂಕಿಯ ದುರಂತ. ನಾಗರಿಕ ನೌಕಾದಳ ವಿಮಾನ ನಡುವೆ ಡಿಕ್ಕಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿದೆ. ಲ್ಯಾಂಡ್ ಆಗ್ತಿರ್ಬೇಕಾದ್ರೆ ಈ ದುರಂತ ಸಂಭವಿಸಿದೆ ಅನ್ನೋದು ನೀವು ವಿಜುವಲ್ ಗಮನಿಸ್ತಾ ಇದ್ದೀರಿ. ನೋಡಿ, ಆ ವಿಂಡೋ ಅಲ್ಲಿ ಬೆಂಕಿ ಆವರಿಸ್ಕೊಂಡು ಹೇಗೆ ಸುಟ್ಟು ಕರಕಲಾಗ್ತಾ ಇದೆ. ಸಂಪೂರ್ಣವಾಗಿ ವಿಮಾನವನ್ನ ಬೆಂಕಿ ಆವರಿಸ್ಕೊಳ್ತಾ ಇರುವಂತ ನೀವು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈ ದೃಶ್ಯದಲ್ಲಿ ನೋಡಿ, ಅಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆ ಕೂಡ ಒಂದ್ ಕಡೆಯಲ್ಲಿ ನಡೀತಾ ಇದೆ, ಮತ್ತೊಂದ್ ಕಡೆಯಲ್ಲಿ ಅಲ್ಲಿದ್ದಂತ ಪ್ಯಾಸೆಂಜರ್ಸ್ ಎಲ್ಲ ಓಡಿ ಹೋಗ್ತಾ ಇದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗ್ತಿರುವಂತ ದೃಶ್ಯ ಇದು. ಜಪಾನ್ನಲ್ಲಿ ಕಾಣಿಸಿಕೊಂಡಿರುವಂತ ಬೆಂಕಿಯ ಅವಘಡ. ಲ್ಯಾಂಡಿಂಗ್ ವೇಳೆ ಅವಘಡ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿದೆ. ಜಪಾನ್ನ ಟೋಕಿಯೋ ಹನೆಡಾ ಏರ್ಪೋರ್ಟ್ ನಲ್ಲಿ ಆಗಿರುವಂತಹ ದುರಂತ. ಫ್ರೆಶ್ ವಿಜುವಲ್ ಅನ್ನ ಗಮನಿಸ್ತಾ ಇದ್ರಿ, ಲೇಟೆಸ್ಟ್ ವಿಜುವಲ್. ಅದರಲ್ಲಿ ಬೆಂಕಿಯ ಕೆನ್ನಾಲಿಗೆಗೆ ವಿಮಾನ ಅರ್ಧಕ್ಕರ್ಧ ಸುಟ್ಟು ಹೋಗಿದೆ. ಅದರ ಒಳಗಡೆ ಎಷ್ಟು ಜನ ಇದ್ರು, ಅವರ ಪರಿಸ್ಥಿತಿ ಹೆಂಗಿದೆ, ತಕ್ಷಣಕ್ಕೆ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದ್ರ, ಇದೆಲ್ಲವೂ ಕೂಡ ಈಗ ಮಾಹಿತಿಯನ್ನ ನಾವು ಕೂಡ ಕಾಯ್ತಾ ಇದ್ದೀವಿ. ಲ್ಯಾಂಡಿಂಗ್ ಆಗುವ ವೇಳೆ ಅವಘಡ ಸಂಭವಿಸಿದೆ. ಈ ಸಂದರ್ಭದ ಭೀಕರ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಹೊತ್ತಿ ಉರಿತಾ ಇರುವಂತ ವಿಮಾನ, ಭೀಕರ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಆ ವಿಂಡೋನಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದ್ರೆ ಹೊರಗಡೆ ಇರುವಂತ ಪ್ಯಾಸೆಂಜರ್ ಅನ್ಸುತ್ತೆ ಅವರೆಲ್ಲರೂ ಕೂಡ ಅಲ್ಲಿಂದ ಮೂವ್ ಆನ್ ಆಗ್ತಾ ಇದ್ದಾರೆ. ಸಂಪೂರ್ಣವಾಗಿ ಬೆಂಕಿಯ ಕೆನ್ನಾಲಿಗೆಗೆ ವಿಮಾನ ಹೊತ್ತಿ ಉರಿತಾ ಇರೋದು ಜಪಾನ್ನ ಟೋಕಿಯೋದ ಹನೆಡಾ ಏರ್ಪೋರ್ಟ್ ನಲ್ಲಿ ಆಗಿರುವಂತ ದುರಂತ ಇದು. ದುರಂತದಲ್ಲಿ ಪ್ರಾಣ ಹಾನಿ ಹಾಗೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ, ಈ ದುರಂತದ ತೀವ್ರತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ವಿಮಾನ ಲ್ಯಾಂಡ್ ಆಗುವ ವೇಳೆ ರನ್ವೇನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. 300 ಜನ ಪ್ರಯಾಣಿಕರು ಈ ವಿಮಾನದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ಈಗ ಮಾಹಿತಿ ಲಭ್ಯವಾಗಿದೆ. 300 ಜನ ಪ್ರಯಾಣಿಕರು ಈ ವಿಮಾನದಲ್ಲಿ ಚಲಿಸ್ತಾ ಇದ್ರು, ಲ್ಯಾಂಡ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಆ 300 ಜನ ಈಗ ಏನಾಗಿದ್ದಾರೆ, ಏನಾದರೂ ಪ್ರಾಣಹಾನಿ ಆಗಿದೆಯಾ, ತಕ್ಷಣಕ್ಕೆ ಅವರನ್ನ ಹೊರಗಡೆ ಕರ್ಕೊಂಡು ಬಂದ್ರ, ಇದೆಲ್ಲವೂ ಮಾಹಿತಿ ಇನ್ನಷ್ಟು ಲಭ್ಯವಾಗಬೇಕಾಗಿದೆ. ಇನ್ನಷ್ಟು ಫ್ರೆಶ್ ವಿಜುವಲ್ ನಿಮಗೆ ಸಿಗ್ತಾ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ರಿ, ಲೇಟೆಸ್ಟ್ ವಿಜುವಲ್ ಅನ್ನ ಗಮನಿಸ್ತಾ ಇದ್ರಿ. ಜಪಾನ್ನ ಟೋಕಿಯೋ ಹನೆಡಾ ಏರ್ಪೋರ್ಟ್ ನಲ್ಲಿ ಆಗಿರುವಂತ ದುರಂತ ಇದು. ರನ್ವೇನಲ್ಲಿ ಆಗಿರುವಂತ ಘಟನೆ. ಲ್ಯಾಂಡಿಂಗ್ ಆಗ್ತಾ ಇತ್ತು ವಿಮಾನ. ಆ ಟೈಮ್ನಲ್ಲಿ ಈ ಭೀಕರ ದುರಂತ ಸಂಭವಿಸಿದೆ.
ಟೆಕ್ನಿಕಲಿ ಏನಾದರೂ ಇಶ್ಯೂ ಆಯ್ತಾ ಅಥವಾ ಏನಾಯ್ತು ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ನಾವು ನೋಡಿದಾಗೆ ನಾಗರಿಕ ಮತ್ತೆ ನೌಕಾದಳದ ವಿಮಾನದ ನಡುವೆ ಡಿಕ್ಕಿ ಆಗಿತ್ತು. ಈ ಸಂದರ್ಭ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕಾಣಿಸಿಕೊಂಡಾಗ ಹೊತ್ತಿ ಉರಿತಾ ಇತ್ತು. 300 ಜನ ಆ ವಿಮಾನದ ಒಳಗಡೆ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದು. ಅದೃಷ್ಟವಶಾತ್ ಏನಾಗಿದೆ ಏನು ಎತ್ತ ಅನ್ನೋದನ್ನು ನಾವು ನೋಡ್ತಾ ಹೋದಾಗ ಇದೆಲ್ಲವೂ ಕೂಡ ಮತ್ತೆ ಆ 300 ಜನರ ಪರಿಸ್ಥಿತಿ ಈಗ ಹೇಗಿದೆ, ಒಳಗಡೆ ಇದ್ದವ್ರನ್ನ ತಕ್ಷಣಕ್ಕೆ ಏನಾದರೂ ಹೊರಗಡೆ ಕರ್ಕೊಂಡು ಬಂದ್ರ, ಎಮರ್ಜೆನ್ಸಿ ಎಕ್ಸಿಟ್ ಏನಾದರೂ ಆಯ್ತಾ? ಒಂದೊಂದು ವಿಜುವಲ್ ಅಲ್ಲಿ ಈ ವಿಮಾನ ದುರಂತದ ಭೀಕರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೀವು. ಟೋಕಿಯೋ ಏರ್ಪೋರ್ಟ್ ಜಪಾನ್ನಲ್ಲಿ ಸಂಭವಿಸಿರುವಂತ ಭೀಕರ ವಿಮಾನ ದುರಂತ, ನೌಕಾದಳದ ವಿಮಾನ ಮತ್ತೆ ಪ್ಯಾಸೆಂಜರ್ ವಿಮಾನ ಎರಡು ಡಿಕ್ಕಿಯಾಗಿ ಈ ಘಟನೆ ಸಂಭವಿಸಿದೆ ಅನ್ನೋದು ಈಗ ಮಾಹಿತಿ ಲಭ್ಯವಾಗಿದೆ. ನೋಡಿ, ಅಲ್ಲಿ ರನ್ವೇಯಲ್ಲಿ ಇದ್ದಂಥ ಬೇರೆ ವಿಮಾನಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೆ ಇನ್ನೊಂದು ಕಡೆಯಲ್ಲಿ ನೋಡ್ತಿರೋ ಹಾಗೆ ನೀವು ವೈಡ್ ವಿಜುವಲ್ ಅನ್ನು ಗಮನಿಸ್ತಾ ಇದ್ದೀರಲ್ಲ, ಬೆಂಕಿಯ ಕೆನ್ನಾಲಿಗೆಗೆ ಹೊಗೆ ಆವರಿಸಿಕೊಂಡು ಸಂಪೂರ್ಣವಾಗಿ ಆ ಏರ್ಪೋರ್ಟ್ ಹೊಗೆಯಲ್ಲಿ ಮುಸುಕಾಗಿದೆ. ಆ ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ವಿಜುವಲ್ ಕ್ಲೋಸ್ ವಿಮಾನ ಹೆಂಗೆ ಅಲ್ಲಿ ದುರಂತಕ್ಕೆ ತುತ್ತಾಗಿ ಹೊತ್ತಿ ಉರಿದು ಮುಂದಕ್ಕೆ ಸಾಗ್ತಾ ಇದೆಯಲ್ಲ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ರನ್ವೇನಲ್ಲೇ ಹೋಗ್ತಾ ಇತ್ತು, ಆಗ ಬೆಂಕಿ ಕಾಣಿಸಿಕೊಂಡು ಆ ಬೆಂಕಿಯ ಕೆನ್ನಾಲಿಗೆಗೆ ವಿಮಾನ ಉರಿತಾ ಇರೋದು, ಧಗಧಗನೆ ಉರಿತಾ ಇರುವಂತ ದೃಶ್ಯ. ಮತ್ತೊಂದು ಕಡೆಯಲ್ಲಿ ನೀವು ನೋಡ್ತಿರೋ ಹಾಗೆ ಆ ವಿಂಡೋ ಇಂದ ಬೆಂಕಿ ಹೆಂಗೆ ಹೊತ್ಕೊಂಡಿದೆ ಅನ್ನೋದು, ಮತ್ತೆ ವಿಮಾನದ ಚಕ್ರಗಳಿದಾವಲ್ಲ, ಆ ಚಕ್ರಗಳೆಲ್ಲ ಎಷ್ಟು ಸುಟ್ಟು ಕರಕಲಾಗಿದೆ ಅನ್ನೋದ್ರ ದೃಶ್ಯ, ಮತ್ತೆ ಪ್ರಯಾಣಿಕರು ಜೀವ ಉಳಿಸ್ಕೊಳ್ಳೋದಕ್ಕೆ ಓಡಾಡ್ತಿರುವಂತ ದೃಶ್ಯ, ಅಲ್ಲಿಂದ ಓಡಿ ಹೋಗ್ತಿರುವಂತ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರಿ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಿ. ಜಪಾನ್ನ ಟೋಕಿಯೋ ಏರ್ಪೋರ್ಟ್ನಲ್ಲಿ, ಹನೆಡಾ ಏರ್ಪೋರ್ಟ್ನಲ್ಲಿ ಸಂಭವಿಸಿರುವಂಥ ಭೀಕರ ವಿಮಾನ ಅಪಘಾತ ಇದು. ಇದರಲ್ಲಿ 300 ಜನ ಈ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದು ಈ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ಹನೆಡಾ, ಟೋಕಿಯೋ ಏರ್ಪೋರ್ಟ್ ಹನೆಡಾ, ಇಲ್ಲಿ ಸಂಭವಿಸಿರುವಂಥ ದುರಂತ. 300 ಜನ ಈ ವಿಮಾನ ಹೊತ್ತಿ ಉರಿತಲ್ಲ, ಧಗಧಗನೆ ಹೊತ್ತಿ ಉರಿದಂಥ ವಿಮಾನದಲ್ಲಿ 300 ಜನ ಇದ್ರು ಅನ್ನೋದು ಈಗ ಈ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿದೆ. ವಿಮಾನಗಳು ಮುಖಾಮುಖಿಯಾಗಿ ಅಂದರೆ ಮುಖಾಮುಖಿ ಡಿಕ್ಕಿಯಾಗಿ ಈ ಘಟನೆ ಸಂಭವಿಸಿದೆ. ನೌಕಾದಳದ ವಿಮಾನ ಮತ್ತು ಪ್ಯಾಸೆಂಜರ್ ವಿಮಾನ ಎರಡೂ ಕೂಡ ಡಿಕ್ಕಿಯಾಗಿ ಈ ಘಟನೆ ಸಂಭವಿಸಿದೆ ಅನ್ನೋದು ಈ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಹೊತ್ತಿ ಉರಿತಾ ಇರುವಂಥ ವಿಮಾನದ ದೃಶ್ಯ ನೋಡ್ತಾ ಇದ್ರೆ ಭೀಕರವಾಗಿದೆ. ಏನಾಗಿದೆಯೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಒಳಗೆ 300 ಜನ ಇದ್ರು ಅನ್ನೋದ್ರ ಬಗ್ಗೆ ಈ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿದೆ. ರನ್ವೇನಲ್ಲಿ ಲ್ಯಾಂಡ್ ಆಗ್ತಾ ಇತ್ತು ವಿಮಾನ. ಆ ಸಂದರ್ಭದಲ್ಲಿ ಎದುರುಗಡೆ ಬಂದಂಥ ನೌಕಾದಳದ ವಿಮಾನ, ನಾಗರಿಕ ವಿಮಾನ, ಪ್ಯಾಸೆಂಜರ್ ವಿಮಾನ ಮತ್ತು ನೌಕಾದಳದ ವಿಮಾನ ಎರಡೂ ಕೂಡ ಮುಖಾಮುಖಿ ಡಿಕ್ಕಿಯಾಗಿ ಈ ಘಟನೆ ಸಂಭವಿಸಿದೆ ಅನ್ನೋದು ಅಥವಾ ಈ ದುರಂತ ಸಂಭವಿಸಿದೆ ಅನ್ನೋದು ಈಗ ಮಾಹಿತಿ ಸಿಕ್ಕಿದೆ. ವಿಮಾನಗಳ ಮುಖಾಮುಖಿ ಡಿಕ್ಕಿಯಾಗಿ ಟೋಕಿಯೋ ಜಪಾನ್, ಇಲ್ಲಿ ಜಪಾನ್ನ ಹನೆಡಾದಲ್ಲಿ ವಿಮಾನ ನಿಲ್ದಾಣದಲ್ಲಿ ಪ್ಯಾಸೆಂಜರ್ ವಿಮಾನ ಹೊತ್ತಿ ಉರಿತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಈ ಒಂದು ಭೀಕರ ದುರಂತದಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಮತ್ತೆ 300 ಜನ ಪ್ಯಾಸೆಂಜರ್ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆ ನಾವು ಗಮನಿಸ್ತಾ ಇದೆಲ್ಲದರ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನ್ಯೂಸ್ ಡೆಸ್ಕ್ನಿಂದ, ನ್ಯೂಸ್ ರೂಮ್ನಿಂದ ನಾಗೇಂದ್ರ, ಓವರ್ ಟು ಯು. ವರ್ಷದ ಆರಂಭ ಈ ಸಂದರ್ಭದಲ್ಲಿ ಜಪಾನಲ್ಲಿ 7.6 ರಿಕ್ಟರ್ ಮಾಪಕದಲ್ಲಿ ರೆಕಾರ್ಡ್ ಆಗಿತ್ತು. ಭೂಕಂಪ ಸಂಭವಿಸಿ ಒಂದು ಶಾಕಿಂಗ್ ವಿಚಾರ. ಇದರ ಬೆನ್ನಲ್ಲೇ ಮತ್ತೊಂದು ಶಾಕಿಂಗ್ ವಿಚಾರ ಈಗ ನಾವೇನು ಗಮನಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ನಾವು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀವಿ. ಈಗ ನೋಡಿ, ಈ ಒಂದು ಫ್ಲೈಟ್ ಯಾವ ರೀತಿಯಾಗಿ ಹೊತ್ತಿ ಉರಿತಾ ಇದ್ದಲ್ಲಿ ವಿಮಾನ, ಪ್ಯಾಸೆಂಜರ್ನ ವಿಮಾನ, ಜಪಾನ್ ಏರ್ಲೈನ್ಸ್ ಅನ್ನುವ ವಿಮಾನ. ಇದರಲ್ಲಿ 300ಕ್ಕೂ ಹೆಚ್ಚು 300 ಪ್ರಯಾಣಿಕರು ಇದ್ರು, ಜೊತೆಗೆ ಸಿಬ್ಬಂದಿಗಳು ಕೂಡ ಇದ್ರು. ಸೊ 4 ಗಂಟೆಗೆ ಒಂದು ಲ್ಯಾಂಡ್ ಆಗಬೇಕಾಗಿತ್ತು. ಪ್ರಮುಖವಾಗಿ ಲ್ಯಾಂಡ್ ಆಗಬೇಕಾಗಿದ್ದಂತಹ ವಿಮಾನ ಮತ್ತೊಂದು ಕಡೆ ಮತ್ತೊಂದು ವಿಮಾನಕ್ಕೆ ಕ್ರಾಶ್ ಆಗಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಯಾವಾಗ ಈ ಒಂದು ಘಟನೆ ನಡೆಯುತ್ತೋ ತಕ್ಷಣ ಇಲ್ಲಿರುವಂಥ ಎಲ್ಲರೂ ಕೂಡ, ಪ್ರಯಾಣಿಕರಾಗಿರ್ಬೋದು, ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿಂದ ಓಡುವಂಥ ಕೆಲಸವನ್ನ ಮಾಡ್ತಾರೆ. ನೋಡಿ, ವಿಮಾನ ಯಾವ ರೀತಿಯಾಗಿ ಹೊತ್ತಿ ಉರಿತಾ ಇದೆ ಅನ್ನೋದು. ತಕ್ಷಣ ಆ ಏರ್ಪೋರ್ಟ್ನಲ್ಲಿ ಇದ್ದಂತಹ ಒಂದಷ್ಟು ಜನ ಎಲ್ಲರೂ ಕೂಡ, ಒಂದು ಫೈರ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಕೂಡ ನೋಡಿ ಹೊಸ ಒಂದು ಈ ಲೇಟೆಸ್ಟ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಲೇಟೆಸ್ಟ್ ವಿಜುವಲ್ಸ್ ಇದು. ಬೆಂಕಿಯ ಕೆನ್ನಾಲಿಗೆಗೆ ಆ ಟೋಕಿಯೋದ ಏರ್ಪೋರ್ಟ್ನ ವಿಮಾನ ಸುಟ್ಟು ಕರಕಲಾಗ್ತಿರುವಂತ ದೃಶ್ಯ. ಮತ್ತೊಂದು ಕಡೆಯಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆಗೆ ಬಂದಿರುವಂತ ಸಿಬ್ಬಂದಿಯನ್ನ ಗಮನಿಸ್ತಾ ಇದ್ದೀರಿ. ಹೊಸ ವಿಜುವಲ್, ನ್ಯೂ ವಿಜುವಲ್ ಇದು. ಬೆಂಕಿಯ ಕೆನ್ನಾಲಿಗೆಗೆ ಹೊಗೆ ಆವರಿಸ್ಕೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಬೆಂಕಿ ಆವರಿಸ್ತಾ ಇರುವಂತ ದೃಶ್ಯ ಗಮನಿಸ್ತಾ ಇದ್ದೀರಿ. ಜಪಾನ್ ಏರ್ಲೈನ್ಸ್ ಅನ್ನೋ ಆ ವಿಮಾನ, ನೌಕಾದಳದ ವಿಮಾನ ಮತ್ತೆ ಪ್ಯಾಸೆಂಜರ್ ವಿಮಾನ ಎರಡೂ ಕೂಡ ಡಿಕ್ಕಿಯಾಗಿ ಈ ಭೀಕರ ದುರಂತ ಸಂಭವಿಸಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲಿ ಬೆಂಕಿಯನ್ನು ನಂದಿಸುವಂತ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಟೋಕಿಯೋ ಏರ್ಪೋರ್ಟ್ ಜಪಾನ್, ಇಲ್ಲಿ ಸಂಭವಿಸಿರುವಂತ ಭೀಕರ ದುರಂತ. ಇದರ ಮತ್ತಷ್ಟು ಮಾಹಿತಿ ಓವರ್ ಟು ನಾಗೇಂದ್ರ.
ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಜಪಾನ್ ಏರ್ಲೈನ್ಸ್ನ ಒಂದು ವಿಮಾನ ಬೆಂಕಿಗೆ ಆಹುತಿ ಆಗಿರುವಂಥದ್ದು. ಅಂದರೆ ಘಟನೆ ಆದ ಬಳಿಕ, ಕ್ರಾಶ್ ಆದ ಏರ್ಕ್ರಾಫ್ಟ್ ಆದ ಬಳಿಕ ಈ ಒಂದು ಘಟನೆ ಸಂಭವಿಸಿದೆ. ನೋಡಿ, ಅಗ್ನಿಶಾಮಕ ದಳ ಸಿಬ್ಬಂದಿ ಅಗ್ನಿಶಾಮಕ ವಾಹನದೊಂದಿಗೆ ಇಲ್ಲಿ ಆಗಮಿಸಿ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನ ಮಾಡ್ತಾರೆ. ಈ ವಿಮಾನದಲ್ಲಿ ಸುಮಾರು 300 ಜನ ಪ್ರಯಾಣಿಕರಿದ್ರು ಅಂತೇಳಿ ಈಗ ನಮಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಈಗ ಅಷ್ಟು ಜನರನ್ನ ಕೂಡ ಈಗ ಒಂದು ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಇನ್ನೂ ಕೂಡ ಲಭ್ಯವಾಗಬೇಕು. ಆದರೆ 300 ಜನ ಪ್ರಯಾಣಿಕರು ಇದರಲ್ಲಿ ಇದ್ರು ಅನ್ನೋದು ಮಾತ್ರ ನಮಗೆ ಈಗ ಸಿಕ್ಕಿರುವಂಥ ಮಾಹಿತಿ. ಸೊ ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಇದ್ದೀವಿ, ಜಪಾನ್ ಏರ್ಲೈನ್ಸ್ನ ಈ ಒಂದು ವಿಮಾನ ಜೊತೆಗೆ ಇಲ್ಲಿ ಅಗ್ನಿಶಾಮಕ ವಾಹನ ಕೂಡ ನಿಂತಿರುವಂಥದ್ದು. ಅಲ್ಲಿ ಬೆಂಕಿ ನಂದಿಸುವಂಥ ಕಾರ್ಯದಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ತೊಡಗಿರುವಂಥ ದೃಶ್ಯಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ನೋಡಿ, ಇಲ್ಲಿ ಟೋಕಿಯೋ ಫೈರ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಏರ್ಬಸ್ A350, ಸೊ ಇದು ಜಪಾನ್ ಏರ್ಲೈನ್ಸ್ನ ಫ್ಲೈಟ್ 516, ಇದು 4 ಗಂಟೆಗೆ ಚಿತೋ